ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಂಗ್ ವಿಡಿಯೋ ಹಾಕೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ನನಗೆ ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ಶುಕ್ರವಾರ ದಿನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಟೈಲರಿಂಗ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ಅದಕ್ಕೋಸ್ಕರ ಟೈಮು ಸಿಗ್ತಾಯಿಲ್ಲ. ಶುಕ್ರವಾರದ ಪೂಜೆ ಬೆಳಗ್ಗೆ 10:30 ಅಷ್ಟೊತ್ತಿಗೆ ಮುಗಿಸ್ಕೊಂಡೆ. ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಕಾಣಿಸ್ತಾ ಇಲ್ಲ ಸರಿಯಾಗಿ. ಹೀಗಿದೆ ನೋಡಿ ಫ್ರೆಂಡ್ಸ್ ಶುಕ್ರವಾರದ ಪೂಜೆ. ಇವಾಗ ಭಾರತ ಹುಣ್ಣಿಮೆ ಅಂತಾರೆ, ಅದಕ್ಕೋಸ್ಕರ ನಮ್ಮ ಮನೇಲಿ ಎಲ್ಲಮ್ಮ ಇದೆ, ಜಮಲಮ್ಮ ದೇವರು. ಅದಕ್ಕೋಸ್ಕರ ಎಲ್ಲ ಬೇವಿನ ಸೊಪ್ಪೆಲ್ಲ ಇಟ್ಟು ಪೂಜೆ ಮಾಡಿದೆ. ನೆಕ್ಸ್ಟ್ ಆಮೇಲೆ ಕ್ಲಾಸಿಗೆ ಹೋಗಿದ್ದೆ. ಟೈಲರಿಂಗ್ ಕ್ಲಾಸು ಗೌರ್ಮೆಂಟಿಂದ ಬಂದಿರೋದು, ಇದು ಸ್ಕೀಮು ಫ್ರೀ. 1.5 ಮಂತ್ ಇದೆ. ಬೆಳಗ್ಗೆ ಹೋದೆ 10:30 11 ಗಂಟೆ ಅಷ್ಟೊತ್ತಿಗೆ ಹೋಗಿ, ಇನ್ನು ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಯಾವ ಥರ ಏನು ಅಂತೇಳಿ ಇವತ್ತು ಕ್ಲಾಸ್ ಮಾಡಿದ್ದಾರೆ. ಅದೇ ಇವಾಗ ಎಲ್ರಿಗೂ ಹೇಳ್ತಾ ಇದ್ದಾರೆ ಅವ್ರ ಮೇಡಮ್ಮು, ಈ ಥರ ಹಿಂಗೆ ಅಳತೆ ತೊಗೊಬೇಕು, ಬಾಡಿ ಪೆಟಿಕೋಟಿಗೆ ಅಳತೆ ತೊಗೊಬೇಕು ಅಂತೇಳಿ ನಿನ್ನೆ ಎಲ್ಲ ಕಲಿಸಿದ್ರು. ಇವತ್ತು ಮೈ ಅಳತೆ ತೊಗೊಂಡು ನಿಮಗೆ ಮಾಡ್ಕೊಳ್ರಿ, ನೀವೇ ನೋಡ್ಕೊಳ್ರಿ ಅಂತೇಳಿ ಹೇಳಿದರು. ಅದಕ್ಕೋಸ್ಕರ ಎಲ್ಲರೂ ಕನ್ಫ್ಯೂಷನ್, ಹೆಂಗೆ ತೊಗೊಬೇಕು, ಹೆಂಗೆ ಉದ್ದ, ಹೆಂಗೆ ಅಗಲ ಅವೆಲ್ಲ ನೋಡ್ತಾ ಇದ್ದರು. ನಮಗೂ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ವಿ. ಎಲ್ಲರೂ ಅದನ್ನು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆಮೇಲೆ ಬಂದು ಅವರು ಫಸ್ಟ್ ಒಂದು ಸತಿ ತೋರಿಸ್ತೀನಿ, ಆಮೇಲೆ ನೀವು ಬೇರೆಯವ್ರಿಗೆ ನೀವು ತೊಗೊಂಡು ಕಟ್ ಮಾಡಿ ಅಂತೇಳಿ ಪೇಪರಲ್ಲಿ ಎಲ್ಲ ತೋರಿಸ್ಕೊಟ್ಟು ಹೋದರು. ಅದೇ ಡೀಪು ಯಾವ ಥರ ತೊಗೊಬೇಕು, ಉದ್ದ ಅಗಲ, ಬ್ಯಾಕ್ ಡೀಪು, ಫ್ರಂಟ್ ಡೀಪು, ಸ್ಲೀವ್ಸು ಅವೆಲ್ಲ ಯಾವ ಥರ ತೊಗೊಬೇಕು ಅಂತ ಹೇಳ್ತಾಯಿದ್ರು. ಆ ಪೆಟಿಕೋಟಿಂದು ನೆನ್ನೆ ಮೊನ್ನೆ ಎಲ್ಲ ಹೇಳಿದರು. ಇವತ್ತು ಅಂಬ್ರೆಲ್ಲಾ ಫ್ರಾಕ್ ಥರದ್ದು ಹೇಳಿದರು. ಅದಕ್ಕೋಸ್ಕರ ಅಂಬ್ರೆಲ್ಲಾ ಫ್ರಾಕಂದು ಈ ಥರ ಇದು ಕಟ್ ಮಾಡಿದ್ದೇವೆ ಪೇಪರಲ್ಲಿ. ಅದೇ ಎಲ್ಲ ಕಟ್ ಮಾಡಿ ಎಲ್ಲರೂ ಕೂತ್ಕೊಂಡಿದ್ದೀವಿ.